ಓಂ ಗುರುಭ್ಯೋ ನಮಃ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ಕರ್ಪೂರವ ಬೆಳಗಿದೊಡೇನು ಫಲ, ಮನದ ಕಲ್ಮಶವ ದೂಡದೆ. ಕರ್ಪೂರವ ಬೆಳಗಿದೊಡೇನು ಫಲ, ಮನದ ಕಲ್ಮಶವ ದೂಡದೆ. ಅಂತರಂಗದ ಕಲ್ಮಶ ಸುಡುಮೊದಲೆಂದ ನಮ್ಮ ಕಲಾ ಸಂಗಮನಾಥ. ಅಂತರಂಗದ ಕಲ್ಮಶ ಸುಡುಮೊದಲೆಂದ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಒಂದ್ ಕಡೆ ಶರಣರ ಒಂದು ವಾಣಿ ನನಗೀಗ ನೆನಪಾಗ್ತಾ ಇದೆ. ಚಿತ್ತವಿಲ್ಲದೆ ಗುಡಿಯ ಸುತ್ತಿದೊಡೇನು ಫಲ ಅಂತ ಹೇಳಿದಾರಲ್ಲ. ಅಂದ್ರೆ ನಾವು ಯಾವುದೇ ಒಂದು ಲಕ್ಷ್ಯ ಇಲ್ಲದೆ, ದೇವ್ರ ಮೇಲೆ ಭಕ್ತಿ ಇಲ್ಲದೆ ನಾವು ಗುಡಿಯನ್ನ ಸುತ್ತಿದ್ರೆ ಹೇಗೆ ಪ್ರಯೋಜನ ಆಗೋದಿಲ್ವೋ, ಹಾಗೆ ನಮ್ಮ ಅಂತರಂಗದಲ್ಲಿ, ನಮ್ಮ ಅಂತರಾತ್ಮದಲ್ಲಿ ಅನೇಕ ಸೇಡು, ದ್ವೇಷ, ಸಿಟ್ಟು, ಅಸೂಯೆ, ಮತ್ಸರ ಇವೆಲ್ಲವನ್ನ ಇಟ್ಕೊಂಡು ಕಲ್ಮಶಗಳನ್ನ ತುಂಬಿಕೊಂಡು ನಾವು ದೇವರಿಗೆ ಆರತಿ ಬೆಳಗಿದ್ರೆ, ಕರ್ಪೂರ ಬೆಳಗಿದ್ರೆ ಅದರಿಂದ ಏನೇನೂ ಪ್ರಯೋಜನ ಆಗಲ್ಲ. ಯಾವ ದೇವರು ಕೂಡ ಒಲಿಯುವುದಿಲ್ಲ. ಮೊದಲು ನಮ್ಮ ಅಂತರಂಗವನ್ನ ನಾವು ಸ್ವಚ್ಛಗೊಳಿಸ್ಕೋಬೇಕು. ನಮ್ಮ ಅಂತರಂಗದಲ್ಲಿರುವಂತಹ ಕಲ್ಮಶಗಳಂತಂದ್ರೆ ಇವೇ ನಮ್ಮ ಮೋಹ, ಮದ, ಮತ್ಸರ, ಷಡ್ವರ್ಗಗಳ ಆದಿಯಾಗಿ ನಾವೆಲ್ಲವನ್ನ ಮೊದಲು ಸುಡ್ಕೋಬೇಕು. ಅಂದಾಗ ನಾವು ದೇವರಿಗೆ ಭಕ್ತಿ ಭಾವದಿಂದ ಕರ್ಪೂರ ಬೆಳಗಿದಾಗ ದೇವರು ನಮಗೆ ತಥಾಸ್ತು ಅಂತಾನೆ, ದೇವರು ನಮಗೆ ಒಲಿತಾನೆ, ದೇವರು ನಮಗೆ ಆಶೀರ್ವಾದವನ್ನ ಮಾಡ್ತಾನೆ. ಹಾಗಾಗಿ ನಾವು ನಮ್ಮ ಅಂತರಂಗದಲ್ಲಿ ಹೊಕ್ಕಿಕೊಂಡಿರುವಂತಹ ಈ ಋಣಾತ್ಮಕ ಎಲ್ಲ ಭಾವಗಳನ್ನ ಸುಡೋಣ. ನಾವು ಧನಾತ್ಮಕವಾಗಿ ಚಿಂತನೆ ಮಾಡೋಣ. ಭಗವಂತನ ಆಶೀರ್ವಾದಕ್ಕೆ, ಕೃಪೆಗೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ ಧನ್ಯವಾದಗಳು.